ಇವಾಗ MP ಬಂದವರೆಲ್ಲ ಏನು ಕೆಲಸ ಮಾಡಿಲ್ಲ. ಇವರು ಶೋಭಾ ಕರಂದ್ಲಾಜೆ ಬರ್ತಾ ಇದ್ರೆ ಕೆಲಸ ಮಾಡ್ತಾರೆ ಅಂತ ನನಗೊಂದು ನಂಬಿಕೆ ಇದೆ. ಇಲ್ಲ ಬಿಡಿ, ಅವರೆಲ್ಲ ಡಮ್ಮಿ ಕ್ಯಾಂಡಿಡೇಟ್ ಬಿಡಿ. ಕಮ್ಯುನಿಸ್ಟ್ ಪಾರ್ಟಿ ಇರುವಾಗ ಮಾಡಿದ್ರು, ಲಕ್ಕಣ್ಣವ್ರು ಇರುವಾಗ ಮಾಡಿದ್ರು ಕಾಂಗ್ರೆಸ್ ಅಲ್ಲಿ. ನಮ್ಮ ಹಿಂದೂಗಳಿಗೆ ಪವರೇ ಇಲ್ಲ ಹೇಳ್ಬೇಕು ಅಂದ್ರೆ. ನರೇಂದ್ರ ಮೋದಿ ಅವರು, ಆಮೇಲೆ ಬುಲ್ಡೋಜರ್ ಬಾಬಾ ಆನೆ ಕಳೆದ್ರೆ 1800 ಎಕರೆ ಎಲ್ಲ ಕಡೆ ಮಾಡವ್ರೆ. 800 ಎಂಟು 1800 ಎಕರೆ ಅವ್ರು ಯಾವುದೂ ಮಾಡಿಲ್ಲ. ಸುಮ್ಮನೆ DK ಶಿವಕುಮಾರು ನಿಲ್ಲಲ್ಲ. ಬಸ್ ಫ್ರೀ ಕೊಡು ಅಂತ ಯಾರು ಹೇಳಿದ್ರು? ಕುಡಿಯೋನು ಹೆಂಗಾರು ಕುಡಿತಾನೆ. 2000 ಕೊಡು ಅಂತ ಯಾರು ಹೇಳಿದ್ರು? ಯಾವುದು ಒಟ್ಟಿನಲ್ಲಿ JDS BJP ಯಾವ ಪಕ್ಷನಾಗಿರಲಿ, ಈ ಪಕ್ಷದಿಂದ ಆ ಪಕ್ಷಕ್ಕೆ ಹೋದ, ಆ ಪಕ್ಷ ಈ ಪಕ್ಷಕ್ಕೆ ಬರೋದು, ಇಲ್ಲಿ ಸಪೋರ್ಟ್ ಮಾಡೋದು, ಇಲ್ಲಿ ನ್ಯೂಸ್ಗಳು ಔಟ್ ಮಾಡೋದು ಎಲ್ಲ ಮಾಡೋದು. ಏನಕ್ಕೆ ಮಾಡ್ತಾರೆ ಅವರು? ಇದು JDS ಬಂದು ಒಳ್ಳೆ ಪಕ್ಷನೇ. ಕುಮಾರಣ್ಣನೇ, ಮೋದಿನೇ, ಯೋಗಿನೇ ಅಷ್ಟೇ. ಕರ್ನಾಟಕನೇ ಬಲಿಪಶು ಆಗ್ತಾ ಇದೆಯಲ್ಲ. ಸರ್ ನಮಸ್ತೆ ಸರ್. ಹೇಳಿ. ನಿಮ್ಮ ಹೆಸರು? ನನ್ನ ಹೆಸರು ರಾಮಚಂದ್ರ. ಓಕೆ ಸರ್, ನಿಮ್ಮ MP ಯಾರಾದರೂ ಒಳ್ಳೇದು ಅಂತ ಅನ್ಸುತ್ತೆ ನಿಮಗೆ? ಇವಾಗ MP ಬಂದವರೆಲ್ಲ ಏನು ಕೆಲಸ ಮಾಡಿಲ್ಲ. ಇವರು ಶೋಭಾ ಕರಂದ್ಲಾಜೆ ಬರ್ತಾ ಇದ್ರೆ ಕೆಲಸ ಮಾಡ್ತಾರೆ ಅಂತ ನನಗೊಂದು ನಂಬಿಕೆ ಇದೆ. BJPಯಿಂದ ಶೋಭಾ ಕರಂದ್ಲಾಜೆ, ಹಾಗೆ ಕಾಂಗ್ರೆಸ್ನಿಂದ ರಾಜೀವ್ ಗೌಡ ಅವರು. ಇಲ್ಲ ಬಿಡಿ, ಅವರೆಲ್ಲ ಡಮ್ಮಿ ಕ್ಯಾಂಡಿಡೇಟ್ ಬಿಡಿ. ಓಕೆ, ಶೋಭಾ ಕರಂದ್ಲಾಜೆ ಅವ್ರನ್ನ ಏನು ಮಾಡಬೇಕು ಅಂದರೆ, ನಮ್ಮ ಸ್ಲಮ್ಗೆ, ನಮ್ಮ ವಿಜಯನಗರಕ್ಕೆ ಬಿಡಿಯದಲ್ಲಿ ಹಕ್ಕುಪತ್ರ ಪೇಪರ್ ಕೊಟ್ಟಿಲ್ಲ. ಅದೆಲ್ಲ ಕೊಡಂಗೆ ಮಾಡಬೇಕು. ಯಾವ BJPಯಿಂದ ಯಾರು ಬಂದರೂ ಮಾಡಿಲ್ಲ. ಕಮ್ಯುನಿಸ್ಟ್ ಪಾರ್ಟಿ ಇರುವಾಗ ಮಾಡಿದ್ರು, ಲಕ್ಕಣ್ಣವ್ರು ಇರುವಾಗ ಮಾಡಿದ್ರು ಕಾಂಗ್ರೆಸ್ಸಲ್ಲಿ. ಅದು ಬಿಟ್ಟರೆ ಬೇರೆ ಯಾರು ಏನು ಮಾಡಿಲ್ಲ. ಎಲ್ಲ 10,000 ರೂಪಾಯಿ, 5,000 ರೂಪಾಯಿಂದ 2,000 ರೂಪಾಯಿ ಇದ್ದಿದ್ದನ್ನೆಲ್ಲ 10 ಲಕ್ಷ ರೂಪಾಯಿ ಹಾಕಿದ್ದಾರೆ. ಯಾರು ಏನು ವೆರಿಫಿಕೇಷನ್ ಆದರೂ 28 ವರ್ಷ ಆದರೂ ಕೆಲಸಗಳು ಯಾರೂ ಮಾಡಿಲ್ಲ. ಯಾವುದೋ BDAದು ಎಲ್ಲ ಬಡಬಗರಿಗೆ ತೊಂದರೆ. ಗೋಪಾಲಣ್ಣವ್ರು ಮಾಡಿದ್ದಾರೆ, ಕೆಲಸಗಳು ಮಾಡಿಲ್ಲ ಅಂತಲ್ಲ, ಬೇರೆ ಕೆಲಸ ಮಾಡಿದ್ದಾರೆ. BDA ಬಗ್ಗೆ ಅವ್ರಿಗೆ ಯಾವುದು, ಈ BDA ಸ್ಲಮ್ ವಿಜಯನಗರ ಬಗ್ಗೆ ಯಾವ ಕೆಲಸ ಇದನ್ನ ಶೋಭಾ ಕರಂದ್ಲಾಜೆ ಅವ್ರಿಗೆ ಕೊಡ್ತಿರುವಂತ ಕೋರಿಕೆನ ಅಥವಾ ಮಾಡ್ಕೊಡಿ ಅಂತ ಹೇಳ್ತಿದ್ದೀರಾ? ಮಾಡ್ಕೊಡಿ ಅಂತಲ್ಲ, ಅವರು ಕೆಲವು ಕಡೆ ಮಾಡಿದ್ದಾರೆ, ಮಾಡ್ತಾರೆ ಅಂತ ಒಂದು ನಂಬಿಕೆ. ಇನ್ನೊಂದೇನು, BJPಲಿ ಬೇರೆ MPಗಳು ಯಾರು ಕೆಲಸ ಮಾಡಿಲ್ಲ. DB ಚಂದ್ರೇಗೌಡ ಆಗಿರ್ಬೋದು, ಆಮೇಲೆ ಇವರು ಇನ್ನೊಬ್ರು ಇದ್ರು, ಅವರು ಏನು ಕೆಲಸ ಮಾಡಿಲ್ಲ. ಈಗ ಸಿಟ್ಟಿಂಗ್ ಹೋಯ್ತಾರೆ ಅಷ್ಟೇ. ಒಂದ್ ನಿಮಿಷ ಸರ್, ಈಗ ಸಿಟ್ಟಿಂಗ್ MP ಆಗಿರೋರು ಸದಾನಂದ ಗೌಡ್ರು. ಹೌದು. ಓಕೆನಾ, ಅವ್ರ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದಾರಾ? ಹೇಗೆ ಮಾಡಿದ್ರೆ ಇಲ್ಲ, ಒಟ್ಟಲ್ಲಿ ಈ ಕಡೆ ಯಾರು ತಿರುಗಿ ನೋಡಲ್ಲ. ಬಂದ್ಮೇಲೆ ಅಷ್ಟೇ ಕ್ಲೋಸ್ ಹೋಗ್ಬಿಡ್ತಾರೆ ಅಷ್ಟೇ. ಅಂದ್ರೆ ನಿಮ್ ಪ್ರಕಾರ ಜನನಾಯಕರು ಅಂತಂದ್ರೆ ಜನಗಳಿಗೆ ಸಿಗಬೇಕು, ಹೋಗ್ಬೇಕು, ಯಾವಾಗಾರು ಹೋಗ್ಬೇಕು. ತಪ್ಪೇನಿದೆ ಅದರಲ್ಲಿ? ಅಷ್ಟೇ. ಓಕೆ, ನಿಮ್ಮ MLA ಬಗ್ಗೆ ಮಾತನಾಡೋದಾದ್ರೆ, MLA ಗೋಪಾಲಣ್ಣ ಕೆಲಸಗಳು ಮಾಡಿದ್ದಾರೆ. ಅವರು BDA ಬಗ್ಗೆ, ಯಾವುದು ಬಡವ್ರ ಬಗ್ಗೆ ಒಂದಿಷ್ಟು ಏನು ಗೊತ್ತಾ, ನಮ್ಮ ಹಿಂದುತ್ವಕ್ಕೆ ಪವರೇ ಇಲ್ಲ. ಇಲ್ಲಿ ನಮ್ಮ ಹಿಂದೂಗಳಿಗೆ ಪವರೇ ಇಲ್ಲ ಹೇಳ್ಬೇಕು ಅಂದರೆ. ಅವರು ಏನೇನೋ ಹೇಳ್ಕೊಳ್ಳಿ, ಪವರೇ ಇಲ್ಲ. ನಾವು ಸಂಧಿ ಗಲ್ಲಿ ನೋಡ್ತಾ ಇದ್ದೀವಿ. ನಮ್ಮ ಹಿಂದೂಗಳು ಒಗ್ಗಟ್ಟಿಲ್ಲ. ಸುಮ್ಮನೆ ಯಾಕೆ? ಶೋಭಾ ಕರಂದ್ಲಾಜೆ ಅವರನ್ನ ಉಡುಪಿ ಹಾಗೆ ಚಿಕ್ಕಮಂಗ್ಳೂರಿಂದ ಗೋ ಬ್ಯಾಕ್ ಶೋಭಾ ಕೆಲಸ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಹೇಳ್ತಾ ಇದ್ದೀವಿ. ಗೋಪಾಲಣ್ಣವ್ರು ಕೆಲಸ ಮಾಡಿದ್ದಾರೆ. ಹಾಗಾದ್ರೆ ಅಲ್ಲಿ ಯಾಕೆ ಗೋ ಬ್ಯಾಕ್ ಅಂತ ಹೇಳಿರ್ಬೋದು? ಅಂದರೆ ಇಲ್ಲಿ ಲೀಡ್ರುಗಳು ಯಾರು ಅಲ್ಲಿ ಸ್ಪಂದಿಸ್ತಾ ಇಲ್ಲ. ಗೋಪಾಲಣ್ಣಂತವ ಯಾರು ಕರೆಕ್ಟಾಗಿ ಮಾಹಿತಿ ಕೊಡ್ತಾ ಇಲ್ಲ. ಒಂದು ಕೌನ್ಸಲರ್ ಆಗಿರ್ಬೋದು, ಏನು ಕೆಲಸ ಮಾಡಿಲ್ಲ. ಹೇಳ್ಕೊಬೋದು, ಇವತ್ತು ದುಡ್ಡು ಮಾಡ್ಕೊಂಡವ್ರೆ ಜನ ಇದ್ದಾರೆ, ಅವ್ರಿಗೆಲ್ಲ ಬ್ಯಾಕ್ ಸಪೋರ್ಟ್ ಇದೆ, ಎಲ್ಲ ಇದೆ. ನಮ್ಗೆ ಯಾರೂ ಇಲ್ಲ. ನಾವು ದಿವಾಳಿ ಸಾಯಿಸಿದ್ರೆ ನಾವು ಒಬ್ಬರು ಸತ್ತರೆ ನಾವೇ ಸಾಯ್ಬೇಕು, ಹೋದ್ರೆ ನಾವೇ ಹೋಗ್ಬೇಕು ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಒಂದಿಷ್ಟು ಏನು ಗೊತ್ತು, ಸಂಘಟನೆ ಇದಿಲ್ಲ. ಓಕೆ, ನಿಮಗೆ ಪ್ರಧಾನಮಂತ್ರಿ ಯಾರಾದರೂ ಒಳ್ಳೇದು ಅಂತ ಅನ್ಸುತ್ತೆ? ನರೇಂದ್ರ ಮೋದಿ ಅವರು, ಆಮೇಲೆ ಬುಲ್ಡೋಜರ್ ಬಾಬಾ. ಯಾರದು? ಅದು ಇವರು ಯಾರು, ಯೋಗಿ ಅವರು, ಆದಿತ್ಯ ಯೋಗಿ ಅವರು. ಅಂಥವ್ರು ಬೇಕು ನಮಗೆ ಪವರ್ಫುಲ್ಲಾಗಿ. ನಮ್ಮ ಜನ ಹಿಂದೂಗಳು ಒಗ್ಗಟ್ಟಾಗಬೇಕು. ಇಲ್ಲ ಅಂದರೆ ಇದು ಮಾಂಸ ದಂಧೆ ನಡೆದ್ಬಿಡ್ತದೆ. ಯೋಗಿ ಆದಿತ್ಯನಾಥ್ ಅವರು ಅಂದರೆ ಯಾಕೆ ಇಷ್ಟ ನಿಮಗೆ? ಯಾಕೆ ಇಷ್ಟ ಅಂದರೆ ಅವರು ಪವರ್ಫುಲ್ಲು. ಯಾವನ್ನೆಲ್ಲ ಇರಲಿ ಟಕ್ ಅಂತ ಸ್ಪಾಟಿಗೆ ಕರೆಸ್ತಾರೆ, ಮಾಡ್ತಾರೆ. ಓಕೆ, ಇನ್ನೊಂದು ವಿಚಾರ ಏನು ಅಂತಂದರೆ, ಪ್ರಧಾನಮಂತ್ರಿ ಮೋದಿ ಅವರೇ ಯಾಕೆ ಆಗಬೇಕು? ಅವರು ಶಿಸ್ತಿದೆ, ಒಂದು ನ್ಯಾಯಬದ್ಧವಾಗಿ ಹೋಗ್ತಾರೆ. ಅವ್ರಿಗೆ ಯಾವುದು ಬೇಕಾಗಿಲ್ಲ ಅಷ್ಟೇ. ರಾಹುಲ್ ಗಾಂಧಿ ಅವರಾಗಿರ್ಬೋದು, ಅವರೆಲ್ಲ ನಮಗೆ ಬೇಕಾಗಿಲ್ಲ. ನಾವು ಕಮ್ಯುನಿಸ್ಟ್ ಪಾರ್ಟಿ ಯಾವಾಗಿಂದ ನಾವು ಕಮ್ಯುನಿಸ್ಟ್ ತತ್ವದಲ್ಲಿ ಹೋಗಿರೋ. ನಾವು JDS ಆಗಿರ್ಬೋದು, JDS ಎಲ್ಲ ಇದ್ದಿದ್ದವರು ಕಮ್ಯುನಿಸ್ಟ್ ಪಾರ್ಟಿ ನಾವು. ಹಾಗಾದ್ರೆ ಕರ್ನಾಟಕದಲ್ಲಿ ಮೋದಿ ಅಂತಹ ಅಥವಾ ಆದಿತ್ಯನಾಥ್ ಅವರು ಮಸ್ತಾಗಿ ಅಂಥವ್ರು ಬೇಜಾನ್ ಜನ ಉಟ್ಕೋಬೇಕು. ಯಾರಿಲ್ಲ ಹಾಗಾದ್ರೆ ಈಗ? ಇದ್ದಾರೆ, ಇನ್ನು ಉಟ್ಕೋಬೇಕು. ಇದ್ರೆ BJPಲಿ ಉಟ್ಕೋಬೇಕು, ಇಲ್ಲ ಬೇರೆ ಪಕ್ಷದಿಂದ ಉಟ್ಕೋಬೇಕು. ಅಷ್ಟು ಹೇಳ್ಬಲ್ಲ ನಾನು. ಅವ್ರಿಗೆ ಯಾವೆಲ್ಲ ಗುಣ ಇರಬೇಕು ಅಂತ ಅನ್ಸುತ್ತೆ ನಿಮ್ಗೆ? ಅವ್ರಿಗೆ ನಮ್ಮ ಧರ್ಮಕ್ಕೇನೋ ಬೆಲೆ ಕೊಡಬೇಕು. ನಮ್ಮ ಜನಕ್ಕೆ ಯಾವ ಜನನ ಇಲ್ಲಿ ಒಂದು ಸಂಘಟನೆ ಕರೆಕ್ಟಾಗಿ ಮಾಡಬೇಕು, ಒಂದು ನ್ಯಾಯಬದ್ಧವಾಗಿ ದಕ್ಕಿಸ್ಕೊಡ್ಬೇಕು. ಓಕೆ, ಹಾಗಾದ್ರೆ ಸಿದ್ದರಾಮಯ್ಯ ಅವ್ರು ಕೊಟ್ಟಿರುವಂಥ ಗ್ಯಾರಂಟಿಗಳ ಬಗ್ಗೆ ಕೇಳೋದಾದ್ರೆ? ಗ್ಯಾರಂಟಿ ಎಲ್ಲ ಏನು ಪ್ರಯೋಜನಕ್ಕಿಲ್ಲ, ಸುಮ್ಮನೆ ಹೇಳ್ಕೊಬೋದು ಅಷ್ಟೇ. ಗ್ಯಾರಂಟಿ ಏನು ಪ್ರಯೋಜನ ಇಲ್ಲ. ಒಬ್ರು ಬರ್ತದೆ, ಅವ್ರು ಬರ್ತಾ ಇಲ್ಲ, ಆ ಥರ ಎಲ್ಲ ಆಗ್ತಾಯಿದೆ. ಅದನ್ನೆಲ್ಲ ಕೊಡುವಂತ ಯಾರು ಹೇಳಿದ್ರು? ಬಸ್ ಫ್ರೀ ಕೊಡುವಂತ ಯಾರು ಹೇಳಿದ್ರು? ಕುಡಿಯೋನು ಹೆಂಗಾರು ಕುಡಿತಾನೆ. 2,000 ಕೊಡುವಂತ ಯಾರು ಹೇಳಿದ್ರು? ಜನಗಳಿಗೆ ಏನಾದ್ರು ಒಳ್ಳೇದು. ಒಂದು ಡಾಕ್ಟ್ರ್ ಇವಾಗ 40% ಜಾಸ್ತಿ ಮಾಡೋ ರಿಜಿಸ್ಟ್ರೇಷನ್ಗೆ. ಬಡವ ಒಬ್ಬ ಸೈಟ್ ತೊಗೊಳಕ್ಕಾಗುತ್ತಾ? 40% ಎಲ್ಲಿಂದ ಬರ್ತದೆ ದುಡ್ಡು? ಆಮೇಲೆ
ಬಿ ಜೆ ಪಿರೋಗಿ 10% ಡಿಸ್ಕೌಂಟ್ ಕೊಟ್ಟಿದ್ರು, ಅದನ್ನು ಎಗರಿಸಿದ್ರು, ಅದನ್ನು ಇವಾಗ ರೈಸ್ ಮಾಡಿದ್ರು. ತಿರ್ಗಾ ಪದೇ ಪದೇ ಉತ್ತರ ಹೋಗ್ತಾ ಇದೆ. ಎಲ್ಲಿ ಹೋಗ್ತಾ ದುಡ್ಡು? ನಮ್ಮ ದುಡ್ಡು ಬಡವ್ರು ಯಾರು ಒಂದು ಸೈಟ್ ತೊಗೊಳಕ್ಕಾಗಲ್ವಲ್ಲ. ಹೆಂಗೆ ಬಾಳ್ತಾರೋ ಜೀವನ ಹೆಂಗೆ ಮಾಡ್ತಾರೆ? ಆಮೇಲೆ ಎಲ್ಲ ಬೆಲೆ ಏರಿಕೆ ಜಾಸ್ತಿ ಆಗಿದೆ. ರಿಜಿಸ್ಟ್ರೇಷನ್ ಮೇಲೆ ಕೈ ಇಕ್ಕೋದು. ಇವಾಗ ಹೋಗ್ಲಿ ಅಕ್ರಮ ಸಕ್ರಮ ಬಿಡಲಿ, ಬಡವರಿಗೆ ಎಲ್ಲರಿಗೂ ಸೈಟ್ಗಳು ತೊಗೊಳಲ್ಲ, ಅಕ್ರಮ ಸಕ್ರಮ ಬಿಟ್ಟು ಅದ್ರ ಬಗ್ಗೆ ಮಾಡ್ಬೋದಾಗಿತ್ತಲ್ಲ ಅವಾಗ. 2,000 ಯಾಕೆ ಕೊಡಬೇಕಾಗಿತ್ತು? ನಿಮ್ಮ ಪ್ರಕಾರ ಕೆಲವೊಂದು ವಿಚಾರಗಳಲ್ಲಿ ಅಮೌಂಟನ್ನು ಜಾಸ್ತಿ ಮಾಡಿ ಹೌದು, ಹೆಣ್ಣು ಮಕ್ಕಳಿಗೆ ಸುಲಿಗೆ ಮಾಡ್ತಾ ಇದ್ದಾರೆ. ಇವಾಗ ರಿಜಿಸ್ಟ್ರೇಷನ್ನು ಬಿ ಜೆ ಪಿ ಗೌರ್ಮೆಂಟ್ ಇರುವಾಗ 10% ಕಮ್ಮಿ ಮಾಡಿತ್ತು. ಇವರು 30% 40% ಜಾಸ್ತಿ ಮಾಡಿದ್ರು. ಇವಾಗ ನಾ 3 ಲಕ್ಷ 2 ಲಕ್ಷ ಆಗೋದನ್ನ 4 ಲಕ್ಷ 4.5 ಲಕ್ಷ ಮಾಡಿದ್ರು. ಯಾಕೆ ಮಾಡಿದ್ರು? ಏನಕ್ಕೋಸ್ಕರ ಮಾಡಿದ್ರು? ಯಾರಪ್ಪನ ದುಡ್ಡು ಅಂತ ಮಾಡಿದ್ರು? ಇವಾಗ ಹೆಂಗಸ್ರಿಗೆ 2,000 ಕೊಡ್ತಾರೆ, 20,000 ಒಬ್ಬನ ಮನುಷ್ಯನ ಮೇಲೆ ಹೋಗುತ್ತೆ. 20,000 ಹೋಗುತ್ತೆ. ಯಾರು ಕೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನಾವು ಕಮ್ಯುನಿಸ್ಟ್ ಪಾರ್ಟಿ, ನಾವು ಅವಾಗಿಂದನು. ಇವಾಗ ನನಗೆ 64 ವಯಸ್ಸು, ಸಾಯ್ಸಾಕ್ಬೋದು. ಎಲ್ಲ ಪಾರ್ಟಿ ನೋಡಿದ್ದೀನಿ ನಾನು. ಸುಮ್ಮನೆ ಏನು ಗೊತ್ತಾ, ನಾಮಕಪಟ್ಟ ಅಲ್ದ್ರೆ ಸುಮ್ಮನೆ ಇರ್ತೀನಿ ಅಷ್ಟೇ, ಯಾರು ಸುದ್ದಿಗೆ ಹೋಗಲ್ಲ. ಬೈಬೇಕಾ ಡೈರೆಕ್ಟಾಗಿ ಬೈತಿ. ಹಾಗಾದ್ರೆ ಎಲ್ಲಾ ಪಕ್ಷಗಳನ್ನ ನೀವು ನೋಡಿದೀರಾ ಅಂತಂದ್ರೆ ಅದಿಷ್ಟು ಪಕ್ಷಗಳಲ್ಲಿ ನಿಮಗೆ ಮೆಚ್ಚುಗೆ ಆಗಿರುವಂತಹ ಪಕ್ಷ ಅಂತಂದ್ರೆ ಅದು ಯಾವುದು? ಒಟ್ಟಿನಲ್ಲಿ JDS, BJP. ಓಕೆ, ಮೈತ್ರಿ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀವಿ ಬಗ್ಗೆ ಅಂದರೆ ಅವರೆಲ್ಲ ಕರೆಕ್ಟಾಗಿ ಲೆಕ್ಕಾಚಾರ ಹೋದ್ರೆ ಎಲ್ಲ ಓಕೆ. ಲೆಕ್ಕಾಚಾರ ಕರೆಕ್ಟಾಗಿ ಹೋದ್ರೆ ಎಲ್ಲ ಓಕೆ. ಯಾವ ಲೆಕ್ಕಾಚಾರದ ಮೇಲಿದ್ದಾರೆ? ಯಾವುದೇ ಆಗಲಿ ಜನಗಳಿಗೆ ಏನು ಮಾಡಬೇಕು, ಕುಮಾರಸ್ವಾಮಿ ಯಾವ ಥರ ಮಾಡಿದ್ರು ಲೆಕ್ಕಾಚಾರ, ಜನಗಳಿಗೆ ಏನೇನು ಇವಾಗ ಬರ ಪರಿಹಾರ ಆಗಲಿ ಇದಾಗಲಿ ಏನೇ ಮಾಡಿದ್ರು ಎಲ್ಲ ಮಾಡಿದ್ರು. ರೈತರ ಸಾಲ ಮನ್ನಾ ಮಾಡೋದು ಅದೆಲ್ಲ ಮಾಡಬೇಕು. ಕರೆಕ್ಟಾಗಿ 1 by 1 ಹೋಗಬೇಕು. ಇವರು ಹೌದು ಪಕ್ಷ ಬಿಟ್ಟು ಪಕ್ಷಕ್ಕೆ ಯಾಕೆ ಹೋಗ್ತಾರೆ? ಅದಕ್ಕೊಂದು ಅಗ್ರಿಮೆಂಟ್ ಇಲ್ವಾ? ಯಾವ ಪಕ್ಷನಾಗಿರಲಿ, ಈ ಪಕ್ಷದಿಂದ ಆ ಪಕ್ಷಕ್ಕೆ ಹೋದು, ಆ ಪಕ್ಷ ಈ ಪಕ್ಷಕ್ಕೆ ಬರೋದು, ಇಲ್ಲಿ ಸಪೋರ್ಟ್ ಮಾಡೋದು, ಇಲ್ಲಿ ನ್ಯೂಸ್ಗಳು ಔಟ್ ಮಾಡೋದು ಎಲ್ಲ ಮಾಡೋದು ಏನಕ್ಕೆ ಮಾಡ್ತಾರೆ ಅವರು? JDS ಪಕ್ಷದ ಬಗ್ಗೆ ಹಲವಾರು ಜನರು ಮಾತನಾಡ್ಕೊಳ್ತಾ ಇದ್ದಾರೆ. JDS ಪಕ್ಷ 2019ರಲ್ಲಿ ಕಾಂಗ್ರೆಸ್ನ ಜೊತೆ ಮೈತ್ರಿ ಮಾಡ್ಕೊಂಡಿತ್ತು, ಈಗ BJP ಜೊತೆ ಮೈತ್ರಿ ಮಾಡ್ಕೊಳ್ತಾ ಇದೆ. ಇದು ಗೆದ್ದೆತ್ತಿನ ಬಾಲವನ್ನು ಹಿಡಿತಾ ಇದೆ ಅಂತ ಹೇಳ್ತಿದ್ದಾರೆ. ಏನಂತೀರಾ ಇದ್ರ ಬಗ್ಗೆ? ಆ ಥರ ಇಲ್ಲವೇ ಇಲ್ಲ. BJP ಇದು JDS ಬಂದು ಒಳ್ಳೆ ಪಕ್ಷನೇ. ಅದರಲ್ಲಿ ಬೇರೆ ಕಿಡಿಗೇಡಿಗಳು ಜೊತೆ ಸೇರಿಕೊಂಡು ಏನೇನೋ ಮಾಡ್ತಾಯಿದ್ರು ಅಷ್ಟೇ ಹೊರತು JDS ಯಾವುದೇ ಕಾರಣಕ್ಕೂ ಅವರೇನೋ ಇದಲ್ಲ. JDS ಯಾವತ್ತು ಕಿಂಗೆ. ಕುಮಾರಣ್ಣನೇ, ಮೋದಿನೇ, ಯೋಗಿನೇ ಅಷ್ಟೇ. ಅಂದ್ರೆ ಈಗ ಭಾರತ ಅಂತಂದ್ರೆ ನಿಮ್ಗೆ ಮೋದಿ ಬೇಕು, ಹೌದು. ಕರ್ನಾಟಕ ಅಂತ ಬಂದ್ರೆ JDS ಇರಲಿ, BJP ಇರಲಿ, ಬೇಡ ಅಂತ ಹೇಳಲ್ಲ. ಒಂದು ಆಪೋಸಿಷನ್ ಪಾರ್ಟಿ ಇದ್ರೆ ಇನ್ನೊಬ್ರು ಕೇಳಕ್ಕೆ ತಾಕತ್ತಿರ್ತದೆ. ಯಾರು ಇಲ್ಲ ಅಂದ್ರೆ ಯಾರು ಕೇಳ್ತಾರೆ? ಆಪೋಸಿಷನ್ ಪಾರ್ಟಿಯಿಂದ ಯಾರು ಕೇಳ್ತಾರೆ ಹೇಳಿ? 10 ಜನ ನಿಮ್ಮ ಕಡೆ ಇದ್ರೆ, ನಮ್ಮ ಕಡೆ 10 ಜನ ಇದ್ರೆ ಕೇಳ್ಬೋದು. ನಾನು ಒಬ್ಬ ಇಬ್ಬರು ಇದ್ರೆ ಬಂದು ಹೊಡಿತಾರೆ. 10 ಜನ ಇದ್ರೆ ಅವ್ರ ಕಡೆ ಜನ ಇವ್ರ ಕಡೆ ಜನ ಬರ್ತಾರೆ ಅಷ್ಟೇ. ನಮ್ಮ ಜನ ಈ ಥರ ಅಷ್ಟೇ. ಹಾಗಾದ್ರೆ ಒಂದ್ ನಿಮಿಷ, ಹಾಗಾದ್ರೆ ಈ ಒಂದು BJP ಪಕ್ಷ 28ಕ್ಕೆ 28 ಕ್ಷೇತ್ರವನ್ನ ಗೆಲ್ತೀನಿ ಅಂತ ಚಾಲೆಂಜ್ ಮಾಡಿದೆ. ಇದ್ರ ಬಗ್ಗೆ ಏನು? ಬರುತ್ತೆ 1-2 ಕಮ್ಮಿ ತಗೋಬೋದು ಅಷ್ಟೇ. ಅದೆಲ್ಲ ಹೇಳಕ್ಕಾಗಲ್ಲ. ಬಂದೇ ಬರುತ್ತೆ, ಶೂರಾಗಿ ಬರುತ್ತೆ. ಓಕೆ, ಇನ್ನೊಂದು ವಿಚಾರ ಏನು ಅಂತಂದ್ರೆ ರಾಜ್ಯಾಧ್ಯಕ್ಷರು ಈಗ BY ವಿಜಯೇಂದ್ರ ಅವರಾಗಿದ್ದಾರೆ. ಅವರ ಕಾರ್ಯವೈಖರಿಯೆಲ್ಲ ಇಷ್ಟ ಆಗ್ತಿದೆ? ಹೇಗೆ ಇಷ್ಟ ಆಗ್ತಾ ಇದೆ. ಆಮೇಲೆ ಇನ್ನೊಂದು ಹೇಳಬೇಕು ಅಂದರೆ ನಮ್ಮ ಹಿಂದೂಗಳ ಬಗ್ಗೆ, ನಮ್ಮ ಕರ್ನಾಟಕದ ಬಗ್ಗೆ ಆಸಕ್ತಿ ಜಾಸ್ತಿ ಇಟ್ಕೋಬೇಕು. BJP ಆಗಲಿ ಇಲ್ಲ ದಳ ಆಗಲಿ ಯಾವುದೇ ಆಗಲಿ, ನಮ್ಮ ಕರ್ನಾಟಕ ಫಸ್ಟು ಮೇನು. ಇಲ್ಲಿಂದ ಅನುದಾನ ಹೋಗ್ತಿರೋದು ಅಲ್ಲಿಗೆ, ಬೇರೆ ಸ್ಟೇಟಿಂದ ಏನು ಹೋಗ್ತಾ ಇಲ್ಲ. ನಾನು ಓದಿಲ್ಲ, ಹೆಬ್ಬೆಟ್ ರಾಮಚಂದ್ರ, ನಾನು ಡಾಕ್ಟರ್ ರಾಜ್ಕುಮಾರ್ ನೋಡಿ, ಇದು ನಾನು ಆ ಥರ ಅಷ್ಟೇ. ನಾವು ಯಾವ ಥರ ಕೈ ಬಿಡಕ್ಕೆ ಕರ್ನಾಟಕ ಮುಖ್ಯ ಅಂತ ಹೇಳಿದ್ರಲ್ವಾ? ಕರ್ನಾಟಕ ಮುಖ್ಯ ಅಂದರೆ ಕರ್ನಾಟಕಕ್ಕೆ ಏನು ಮಾಡ್ಬೇಕು. ಕರ್ನಾಟಕ ಮುಖ್ಯ ಇಲ್ಲ, ಎಲ್ಲ ಸ್ಟೇಟ್ಗೂ ಮಾಡಿ. ಕರ್ನಾಟಕನೇ ಬಲಿಪಶು ಆಗ್ತಾ ಇದೆಯಲ್ಲ. ಕರ್ನಾಟಕದಿಂದ ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ, ಅವ್ರನ್ನ ಯಾಕೆ ಸೂಚಿಸಿಲ್ಲ ನೀವು? ಅವ್ರನ್ನ ಯಾಕೆ ಸೂಚಿಸಿಲ್ಲ? ಅವ್ರು ಮಾಡೇ ಇಲ್ಲ ಬಿಡಿ, ಅವ್ರು ಯಾವುದೂ ಮಾಡಿಲ್ಲ. ಇದು ಆನೆಕಲ್ ಹತ್ರ 1,800 ಎಕರೆ ಎಲ್ಲ ಕಡೆ ಮಾಡವ್ರೆ. 1,800 ಎಕರೆ ಅವ್ರು ಯಾವುದೂ ಮಾಡಿಲ್ಲ. ಸುಮ್ಮನೆ ಡಮ್ಮಿ ಆಗಿರ್ತಾರೆ ಅಷ್ಟೇ. ಮಲ್ಲಿಕಾರ್ಜುನ್ ಖರ್ಗೆ ಏನಿಲ್ಲ, ಸುಮ್ಮನೆ ಹೇಳ್ಕೊಬೋದು ಇವತ್ತು ನಾನು ಸೀಟಲ್ಲಿದ್ದೀನಿ ಅಂತ ಅಷ್ಟೇ. ನಾವು ಕಮ್ಯುನಿಸ್ಟ್ ಪಾರ್ಟಿ, ನಾವು ಬೇರೆ ಪಕ್ಷಕ್ಕೆ ಇನ್ವಾಲ್ವ್ ಆಗಲ್ಲ. ನಮ್ಮದೇನಾದ್ರೆ JDS, ಕೃಷ್ಣಯ್ಯರು, MS ಕೃಷ್ಣನ್, ಆನಂದಪ್ಪ ಅವರೆಲ್ಲ ಫಸ್ಟು ಏನು ಅವರಿಂದ ಅವರು ಕಮ್ಯುನಿಸ್ಟು. ನಾವು ರಾಜ ಮೇಲೆ ಕೆಲಸ ಮಾಡ್ತಾ ಇದ್ದಿದ್ದು. 2024ರ ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳಿಂದ ಹಲವಾರು ಜನ ಮನ್ಸೋಲ್ತಾರ. ಗ್ಯಾರಂಟಿಯಿಂದ ಏನು ಪ್ರಯೋಜನ? ನಮ್ಮ ಜನಗಳು ದಡ್ರು, ಕೊಟ್ರು ಅಂತ ಅಲ್ಲಿ 2,000 ಕೊಟ್ಟರಲ್ಲಿ 20,000 ಹೋಗ್ತಾ ಇದೆ. ಮೋದಿ ಅಲ್ಲೇ ಮುಂದೆ ಸಿದ್ದರಾಮಯ್ಯ ಅವ್ರ ಗ್ಯಾರಂಟಿ ನಿಲ್ಲಲ್ಲ. DK ಶಿವಕುಮಾರು ನಿಲ್ಲಲ್ಲ. ಆಮೇಲೆ ರಾಮನಗರ ಕಾರ್ಪೊರೇಷನ್ ಬಟ್ಟ 20 ಎಕರೆ ಜಮೀನ ಕ್ರಿಶ್ಚಿಯನ್ಸ್ ಅವ್ರಿಗೆ ಅನುದಾನ ಮಾಡಿ ಚರ್ಚು ಮಾಡವ್ರೆ. ನಮ್ಮ ಕಾರ್ಪೊರೇಷನ್ ಬಟ್ಟ ಗೊತ್ತಾಯ್ತಾ? ಅದು ಯಾರಿಗೂ ಗೊತ್ತಿಲ್ವಾ? ನನಗೆ ಗೊತ್ತು. ನಾನು ಸೈಕಲಲ್ಲಿ ಹೋಗ್ಬೇಕಾದ್ರೆ ಹೋಗ್ಬಿಡ್ತೀನಿ ಅಲ್ಲಿಗೆ. ಅಲ್ಲಿ ಜಾಗನ ಅದೇ ಸೈಕಲೇ. ನಾನು ಮೈಸೂರಿಗೆ ಇದಕ್ಕೆಲ್ಲ ನಂಜನಗೂಡು ಇದಕ್ಕೆ ಅರಮನೆಗೆ ಬೇಕಾದ್ರೆ ಹೋಗ್ಬಿಟ್ಟಿದ್ದೀನಿ. ಇನ್ನೊಂದು ವಿಚಾರ ಹೇಳಿ.
ಆ ಥರ ಅಲ್ಲಿ ಕಾಲ್ಬೈಸನ್ ಬೆಟ್ಟ ಅದನ್ನು ಏನಕ್ಕೆ ಬೇರೆಯವ್ರಿಗೆ ಕೊಡಬೇಕಾಗಿತ್ತು? ನಮ್ಮ ಕಾಲ್ಬೈಸನ್ ಬೆಟ್ಟ ದೇವಸ್ಥಾನದ ಜಾಗ ಐತಲ್ಲ, ಯಾಕೆ ಕೊಟ್ಟರು? ಏನಕ್ಕೋಸ್ಕರ ಕೊಟ್ಟರು? ಹಾಗಾದ್ರೆ ಮೋದಿ ಅವರು ಉದ್ಘಾಟನೆ ಮಾಡಿದ್ದು ರಾಮ ಮಂದಿರ ನಿಮ್ಗೆ ಖುಷಿ ತಂದಿದೆ? ಹಾಂ, ಖುಷಿ. ಓಕೆ. ಈಗ 28 ಕ್ಷೇತ್ರ ಇದೆ. 28 ಕ್ಷೇತ್ರದಲ್ಲಿ ಬಿಜೆಪಿ JDS ಮೈತ್ರಿ ಎಷ್ಟು ಕ್ಷೇತ್ರವನ್ನ ಗೆಲ್ಬಹುದು, ಹಾಗೆ ಕಾಂಗ್ರೆಸ್ ಎಷ್ಟು ಕ್ಷೇತ್ರವನ್ನ ಗೆಲ್ಬಹುದು ಅಂತ ಅನ್ಸುತ್ತೆ ನಿಮಗೆ? ಒಟ್ಟಿನಲ್ಲಿ ಏನು ಕಾಂಗ್ರೆಸ್ ಬಂದರೆ ಒಂದು 5-6 ಬರ್ಬೋದು ಅಷ್ಟೇ. ಓಕೆ. ಇನ್ನು ಮಿಕ್ಕಿದೆಲ್ಲ JDS BJP. ಓಕೆ ಸರ್, ಥ್ಯಾಂಕ್ ಯು ಸರ್. ಈ ಒಂದು ಕ್ಷೇತ್ರದಲ್ಲಿ ಸಮಬಲದ ಹೋರಾಟ ಅಂತಲೇ ಹೇಳ್ಬೋದು. BJP JDS ಮೈತ್ರಿ ಅಭ್ಯರ್ಥಿಗೂ ಕೂಡ ಅದೇ ಒಂದು ಮಾತು ಕೇಳಿ ಬರ್ತಾ ಇದೆ. ಶೋಭಾ ಕರಂದ್ಲಾಜೆ ಅಂತಲೇ ಹೇಳ್ತಿದ್ದಾರೆ. ಇನ್ನೊಂದು ಕಡೆ ರಾಜೀವ್ ಗೌಡ್ರು ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಹಲವೊಂದು ವಿಚಾರಗಳನ್ನು ತುಂಬ ಚೆನ್ನಾಗಿ ಮಾತನಾಡಿದ್ರು ಇಲ್ಲಿನ ಸಾರ್ವಜನಿಕರು ಅಂತಲೇ ಹೇಳ್ಬೋದು. MP ಬಗ್ಗೆ ಆಗಿರಬಹುದು, MLA ಬಗ್ಗೆ ಆಗಿರ್ಬೋದು, ಅಭಿವೃದ್ಧಿ ಕೆಲಸಗಳ ಬಗ್ಗೆ ಆಗಿರಬಹುದು. ಕೆಲವೊಂದಿಷ್ಟು ಜನ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಇನ್ನೂ ಹಲವಾರು ಜನ ಅಭಿವೃದ್ಧಿ ಕೆಲಸಗಳನ್ನು ಏನೂ ಮಾಡಿಲ್ಲ ಅಂತ ಹೇಳ್ತಾರೆ. ಅದು ಜನರಿಗೆ ಬಿಟ್ಟಿದ್ದು, ಅವರು ನೋಡಿರುವಂತಹ ದೃಷ್ಟಿಗೆ ಬಿಟ್ಟಿದ್ದು ಅಂತಲೇ ಹೇಳಬಹುದು. ಇದಿಷ್ಟು ಈ ಒಂದು ಮಹಾಲಕ್ಷ್ಮಿ ಲೇಔಟ್ನ ಒಂದು ಹಳ್ಳಿಕಟ್ಟೆ ಅಂತಲೇ ಹೇಳ್ಬೋದು. ಆ ಹಳ್ಳಿಕಟ್ಟೆಯ ಅಲ್ಲಿರುವಂತಹ ಜನರ ಮಾತಾಗಿತ್ತು. ಕ್ಯಾಮ್ರಾಮನ್ ಸಂದೀಪ್ ಜೊತೆ ನಾನು ಕಾವ್ಯ ಹೆಗ್ಡೆ, ಕರ್ನಾಟಕ TV, ಬೆಂಗಳೂರು. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.